ತೆಲಂಗಾಣ ಕಾಡಲ್ಲಿ ಜಂತುಗಳು ಜಾಸ್ತಿ ಇದ್ವು. ಅಲ್ಲಿ ರಾತ್ರಿ ಹೊತ್ತಲ್ಲಿ ತುಂಬಾನೇ ಭೂತಗಳು ಸುತ್ತಾಡ್ತಿರ್ತವೆ. ಬೇಗ ಬನ್ನಿ, ಯಾವ್ದೇನಾದ್ರೂ ಸರಿ, ರಾತ್ರಿ ಆಗೋ ಮೊದಲು ನಾವು ಮನೆಗೆ ಹೋಗ್ಬೇಕು. ಇಷ್ಟು ಬೇಗ ಬೇಗ ಹೋಗ್ಬೇಕಂತಿದ್ಯಾ? ಏನಾದ್ರೂ ಪ್ರಮಾದ ಇದೆಯಾ? ಹೇಳಪ್ಪ, ಭಯ ಆಗ್ತಿದೆ ನನ್ಗೆ. ಹಂಗೇನಿಲ್ಲಮ್ಮ, ಅಪ್ಪ ಬೇಗ ಮನೆಗೆ ಹೋಗ್ಬೇಕಂತಿದ್ದಾರಷ್ಟೇ. ಅಪ್ಪ ನಿಜ ಹೇಳಿ, ಏನ್ ವಿಷಯ? ಮಕ್ಕಳೇ, ಈ ಪ್ರಾಂತ್ಯ ಅಷ್ಟೊಂದು ಸುರಕ್ಷಿತವಾಗಿಲ್ಲ. ರಾತ್ರಿ ಇಲ್ಲಿ ಕ್ರೂರ ಮೃಗಗಳು ಬರ್ತವೆ, ಅದಕ್ಕೆ ಬೇಗ ಬನ್ನಿ ಅಂತಿದ್ದೀನಿ. ಸ್ವಲ್ಪ ದೂರ ನಡೆದುಕೊಂಡು ಹೋದ ನಂತರ ಮನೆಗೆ ಅವರು ಹೋಗ್ಬಿಡ್ತಾರೆ. ಚಮೇಲಿ, ನೀವೆಲ್ಲೋಗಿದ್ರಿ? ನಿಮ್ ಬಗ್ಗೆ ತುಂಬಾ ಟೆನ್ಷನ್ ಆಗಿತ್ತು. ನಿಮಗ್ ಗೊತ್ತಾ, ಬೇರೆ ಕಾಡಿನ ಕ್ರೂರ ಪ್ರಾಣಿಗಳು ಇಲ್ಲಿ ಓಡಾಡ್ತಾ ಇವೆ. ಈ ವಿಷಯ ನಾನು ಕೇಳಿದ್ದೀನಿ, ಆದ್ರೆ ನಾವೀಗ ಎಲ್ಲಿಗೆ ಹೋಗ್ಬೇಕು? ದಿನವೆಲ್ಲ ಪ್ರಾಣಿಗಳ ಭಯ, ರಾತ್ರಿ ದೆವ್ವದ ಭಯ, ಒಟ್ನಲ್ಲಿ ಬದುಕೋದೇ ಕಷ್ಟವಾಗಿದೆ. ಅವರು ತೋಳಗಳ ಶಬ್ದ ಕೇಳಿಸ್ಕೊಂಡು ಭಯ ಪಡ್ತಾರೆ. ನಾವು ಇವಾಗ್ಲೇ ನಮ್ಮ ಮನೆ ಒಳಗಡೆ ಹೋಗ್ಬಿಡೋಣ. ಆ ಕಾಡು ಪೂರ್ತಿಯಾಗಿ ನಿಶ್ಶಬ್ದವಾಗಿರುತ್ತೆ. ಅವರಿಬ್ಬರು ಆಹಾರಗೋಸ್ಕರ ಹುಡ್ಕೊಂಡು ಬರ್ತಿರ್ತಾರೆ. ನೋಡಿದ್ಯಾ, ನಾವಂದ್ರೆ ಎಷ್ಟು ಭಯನೋ, ಒಂದು ಪ್ರಾಣಿ ಕೂಡ ಹೊರ ಕಾಣಿಸ್ತಿಲ್ಲ. ಅವರಿಬ್ಬರು ಅವರಿಗೋಸ್ಕರ ಆಹಾರ ಹುಡ್ಕೊಂಡು ಬಂದಿರ್ತಾರೆ. ಅದೇ ಸಮಯದಲ್ಲಿ ಅವರನ್ನು ನೋಡಿ ಭಯ ಪಟ್ಕೊಂಡು ಮೊಳ ಹಿಂದ್ಗಡೆ ಬಚ್ಚಿಟ್ಕೊಳ್ಳುತ್ತೆ. ಅಯ್ಯೋ ದೇವ್ರೆ, ತೋಳಗಳು ನನ್ನನ್ನು ನೋಡಿದ್ರೆ ಖಂಡಿತ ಕೊಂದಾಗ್ತವೆ. ಆ ವೇಳೆ ಅವರು ದೂರದಲ್ಲಿರುವ ಒಂದು ಜಿಂಕೆಯನ್ನು ನೋಡ್ತಾರೆ. ರಂಗ, ಬಾರೋ, ಇವತ್ತು ಜಿಂಕೆಯನ್ನ ಕೊಂದು ತಿನ್ನೋಣ. ನಡಿ. ಅವರು ಬೇಗ ಅಲ್ಲಿಂದ ಓಡಿ ಹೋಗಿ ಆ ಜಿಂಕೆಯನ್ನು ಸಾಯಿಸ್ಬಿಡ್ತಾರೆ. ತುಂಬಾ ದೂರದಿಂದ ಇದನ್ನೇ ಎಲ್ಲ ಒಂದು ಮೊಳ ನೋಡ್ತಿರುತ್ತೆ. ಒಟ್ನಲ್ಲಿ ಇವತ್ತಿನ ಊಟ ಅಂತೂ ಸಿಕ್ತು. ನಡಿ, ನಾಳೆ ಬರೋಣ. ಆಮೇಲೆ ಅವರು ಅಲ್ಲಿಂದ ಹೊರಡು ಬಿಡ್ತಾರೆ. ಅದರ ನಂತರ ಬೆಳಗಾಗತ್ತೆ. ಆಗ ಎಲ್ಲರೂ ಇದ್ರ ಬಗ್ಗೆ ಮಾತಾಡಕ್ ಶುರು ಮಾಡ್ತಾರೆ. ಮಹಾರಾಜ, ಇದಂತೂ ಅತಿ ಆಯ್ತು. ಹೊರಗಿನ ಪ್ರಾಣಿಗಳು ಕೂಡ ಇಲ್ಲಿ ಬಂದು ಬೇಟೆಯಾಡ್ತಿವೆ. ಅಯ್ಯ, ಬೆಳಗೊತ್ತಲ್ಲಿ ಈ ತೋಳುಗಳನ್ನು ನೋಡಿ ಭಯ ಪಡ್ಬೇಕು, ರಾತ್ರಿ ದೆವ್ವನ ನೋಡಿ ಭಯ ಪಡ್ಬೇಕು. ಈ ಮೊದಲು ದೆವ್ವಗಳು ಅಂದ್ರೆ ಭಯ ಇತ್ತು, ಈಗ ನೋಡಿದ್ರೆ ಈ ತೋಳಗಳು ಬಂದು ಭಯ ಕೊಡ್ತಿವೆ ಮಹಾರಾಜ. ನೀವು ಭಯ ಪಡಬೇಡಿ, ಯಾಕೆಂದ್ರೆ ನಾವು ಭಯದಲ್ಲಿದ್ದಾಗ ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡಲ್ಲ. ಇಂತಹ ಸಮಯದಲ್ಲಿ ನಾವೇನ್ ಮಾಡ್ಬೇಕಯ್ಯ? ಎಲ್ಲರೂ ಸೇರಿ ಮೊದಲು ಆ ಭಯವನ್ನ ಕೊಲ್ಬೇಕು, ಕಷ್ಟಗಳನ್ನ ಎದುರಿಸ್ಬೇಕು. ಮಹಾರಾಜ, ನಮಗೆ ಶಕ್ತಿ ಇಲ್ಲ, ನಾವು ಜಗಳ ಮಾಡಕ್ಕಾಗಲ್ಲ. ಚಿಂತೆ ಮಾಡಬೇಡಿ, ನಾನು ಏನೋ ಒಂದು ಮಾಡ್ತೀನಿ. ಸಭೆ ಮುಗಿದ ನಂತರ ಅವ್ರು ಎಲ್ಲರೂ ಅವರವರ ಮನೆಗೆ ಹೋಗ್ತಾರೆ. ಚಮೇಲಿ, ಚಮೇಲಿ, ಬೋಲಾ ವೇಗವಾಗಿ ಚಮೇಲಿ ಹತ್ರ ಓಡಿ ಬರ್ತಾನೆ. ಚಮೇಲಿ, ನಮ್ಮ ಮಕ್ಕಳು ಕಾಣಿಸ್ತಿಲ್ಲ. ಏನು? ಮಕ್ಕಳು ಕಾಣಿಸ್ತಿಲ್ಲ ಅಂತ ಗೊತ್ತಾಗಿದ ತಕ್ಷಣ ಅವಳು ತುಂಬಾ ಭಯ ಪಡ್ತಾಳೆ. ಬನ್ನಿ, ಮಕ್ಕಳು ಎಲ್ಲಿದಾರಂತ ಹೋಗಿ ನೋಡೋಣ ಹಂಗಂತೇಳಿ ಅವರಿಬ್ರು ಮಕ್ಕಳನ್ನ ಹುಡ್ಕೊಂಡು ಹೋಗ್ತಾರೆ. ಆ ಮಕ್ಕಳಿಬ್ಬರು ಅಪ್ಪ ಅಮ್ಮಗೆ ಹೇಳ್ದೆ ಅಲ್ಲೇ ಇದ್ದ ನದಿ ಹತ್ರ ಆಟಾಡ್ಕೋತಿರ್ತಾರೆ. ತುಂಬಾ ಮಜಾ ಬರ್ತಿದೆ ಅಲ್ವಾ? ಹೌದು, ಆದ್ರೆ ನಾವೀಗ ಮನೆಗೆ ಹೋಗ್ಬೇಕು. ಅಪ್ಪ ಅಮ್ಮ ನಮ್ಗೋಸ್ಕರ ಕಾಯ್ತಿರ್ತಾರಲ್ಲ, ಚಿಂತೆ ಮಾಡ್ತಿದ್ದಾರೇನು? ಬನ್ನಿ ಬೇಗ ಹೋಗೋಣ. ಮನೆಗೆ ಹೋಗೋಣ ಅಂತ ಮಕ್ಕಳು ಅನ್ಕೋತಿರ್ತಾರೆ. ಅದೇ ಸಮಯದಲ್ಲಿ ಅಲ್ಲಿಗೆ ತೋಳಗಳು ಬರ್ತವೆ. ಬೆಲ್ಲ, ಅಲ್ಲಿ ನೋಡು, ಇವತ್ತು ನಮ್ಗೋಸ್ಕರ ಊಟ ಅಂತೂ ಸಿಕ್ಕಾಯ್ತು. ಹೌದು, ಹಾಗಿದ್ರೆ ನಡಿ, ಬೇಗನೆ ಹಿಡ್ಕೊಳ್ಳೋಣ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆಯಿಂದ ಅವರ ಅಪ್ಪ ಅಮ್ಮ ಕೂಡ ಬಂದ್ಬಿಡ್ತಾರೆ. ಮಕ್ಕಳು ಇಲ್ಲಿದ್ದಾರೆ ನೋಡಿ ಹಂಗಂತ ಹೇಳಿ ಮಕ್ಕಳ ಹತ್ರ ಅವ್ರಿಬ್ರು ನಡ್ಕೊಂಡು ಹೋಗ್ತಿರ್ತಾರೆ. ಆಗ ಅವ್ರು ನೋಡ್ತಾರೆ, ಅವ್ರ ಹತ್ರ ತೋಳಗಳು ಬರ್ತಿರ್ತವೆ. ಚಮೇಲಿ, ಆ ತೋಳಗಳು ನಮ್ಮ ಮಕ್ಕಳ ಹತ್ರವೇ ಬರ್ತಿವೆ. ಏನ್ ಮಾಡೋಣ? ಅವನ್ನ ನಾವು ಎದುರಿಸ್ಬೇಕು. ಆ ತೋಳಗಳ ಹತ್ರ ಬಳಿ ಆಗ್ತಿದ್ದಾರೆ ಮಕ್ಕಳಂತ ಅವರಿಬ್ರು ಅದನ್ನ ಎದುರ್ಸಕ್ಕೆ ಕೂಡ ಧೈರ್ಯ ಮಾಡ್ಕೋತಾರೆ. ಅವರಿಬ್ರು ಆ ಮಕ್ಕಳನ್ನ ಸಾಯ್ಸಕ್ ಹೋದಾಗ ಹಿಂದ್ಗಡೆಯಿಂದ ಅವ್ರ ಅಪ್ಪ ಅಮ್ಮ ಬಂದ್ಬಿಡ್ತಾರೆ. ಅಮ್ಮ, ನಮ್ಮನ್ನ ಕಾಪಾಡಿ. ಇವರ ತಂದೆ ತಾಯಿಗಳನ್ನಂತರೂ ಸಾಯಿಸಿದ್ವಿ. ಈ ಮಕ್ಕಳನ್ನ ಏನ್ ಮಾಡೋಣ? ಇವತ್ತು ನಮಗಂತೂ ಊಟ ಸಿಕ್ತು, ಹೀಗಾಗಿ ನಾವು ಇವರನ್ನ ಬಿಟ್ಟೇ ಬಿಡೋಣ. ಹೌದು, ಇವರು ಜೀವಂತವಾಗಿದ್ರೆ ನಾಳೆ ತಿನ್ನೋದಕ್ಕೆ ಸಿಗ್ತಾರೆ. ನಡಿ. ಆಮೇಲೆ ಅವರು ಮೂವರು ಶೇರ್ ಸಿಂಗ್ ಹತ್ರ ಹೋಗ್ತಾರೆ. ಮಹಾರಾಜ, ತುಂಬಾ ದುಃಖದ ವಿಷಯ. ಚಮೇಲಿ ಮತ್ತು ಬೋಲಾನನ್ನ ತೋಳಗಳು ಕೊಂದಾಕಿದಾವೆ. ನನ್ನ ತಂದೆಯನ್ನು ಕೂಡ ಈ ತೋಳಗಳೇ ಕೊಂದಿವೆ. ಒಂದ್ ವೇಳೆ ಇವತ್ತು ನನ್ನ ತಂದೆ ಬದುಕಿದ್ರೆ ನಮ್ಮ ಪರಿಸ್ಥಿತಿ ಹೀಗಿರ್ತಿರ್ಲಿಲ್ಲ. ಇಂಥ ಸಮಯದಲ್ಲಿ ನಮಗೆ ಮಹಾರಾಜರ ನೆನಪು ತುಂಬಾ ಆಗುತ್ತೆ. ಇವತ್ತಿನವರೆಗೂ ನಾನು ನನ್ನ ಸಾವಿನ ಪ್ರತಿಕಾರ ತೀರಿಸ್ಕೊಳ್ಳಿಲ್ಲ, ಅದಕ್ಕೆ ಹೀಗೆ ಭೂತವಾಗಿ ತಿರುಗಾಡ್ತಿದ್ದೀನಿ. ಬೋಲಾ, ಚಮೇಲಿ, ನೀವು ಈ ರೂಪದಲ್ಲೇನು? ರಾಜ, ನಾವು ಸತ್ತೋಗ್ಬಿಟ್ಟಿದೀವಿ. ನಿಮ್ಮಿಬ್ಬರ ಸಾವು ವ್ಯರ್ಥವಾಗಲ್ಲ.
ನಾನು ನಿಮಗೆ ಸಹಾಯ ಮಾಡ್ತೀನಿ. ಆ ತೋಳವನ್ನು ಕೊಲ್ತೀನಿ. ನಾವು ಸತ್ತು ಹೋಗಿರೋರು ನಿಮಗೆ ಹೇಗೆ ಸಹಾಯ ಮಾಡಬಹುದು? ನಾನು ಭೂತವಾಗಿದ್ದರೂ ಕೂಡ ಎಷ್ಟೋ ವರ್ಷಗಳಿಂದ ಆ ತೋಳಗಳನ್ನು ಕೊಲ್ಲೋಕ್ಕಾಗ್ತಿಲ್ಲ. ಆದ್ರೀಗ ನಿಮ್ಮ ಸಹಾಯದಿಂದ ಅವುಗಳನ್ನು ಕೊಲ್ಲಬಲ್ಲೆ. ಅದು ನಮಗೆ ಗೊತ್ತಿಲ್ಲ ಮಹಾರಾಜ. ಅವುಗಳು ತುಂಬಾ ಬುದ್ಧಿವಂತ. ನನ್ನ ಆತ್ಮದ ಶಕ್ತಿ ರಾತ್ರಿಯೇ ಕೆಲಸ ಮಾಡುತ್ತೆ ಅಂತ ಅವುಗಳಿಗೆ ಗೊತ್ತಿದೆ. ಅದಕ್ಕೆ ಅವು ಹಗಲಲ್ಲಿ ಮಾತ್ರ ಬೇಟೆಯಾಡಿ ಹೋಗ್ತವೆ. ಹಾ, ಆದ್ರೆ ನಾವು ನಿಮಗೆ ಹೆಂಗೆ ಸಹಾಯ ಮಾಡಕ್ಕಾಗತ್ತೆ? ನೀವು ತೋಳಗಳಿಗೆ ಸಹಾಯ ಮಾಡುವ ನಾಟಕವಾಡಿ. ಇನ್ನು ಬೋಲಾ ತೋಳದ ರೂಪದಲ್ಲಿ ಅವ್ರ ಜೊತೆಗಿರ್ತಾನೆ. ಆ ನಂತರ ಬೋಲಾ ಏನೋ ಒಂದು ಮಾಡಿ ಅವರನ್ನ ಸಂಜೆವರೆಗೂ ತಡಿತಾನೆ. ಇನ್ನು ರಾತ್ರಿ ಆಗ್ತಿದ್ದ ಹಾಗೆ ನಾನು ಆ ತೋಳಗಳನ್ನ ಕೊಲ್ತೀನಿ. ಇದು ತುಂಬಾ ಒಳ್ಳೆ ಪ್ಲಾನ್ ಆಗಿದೆ. ಹಾಗಿದ್ರೆ ನಾಳೆ ತೋಳಗಳನ್ನ ಭೇಟಿಯಾಗೋಣ. ಆ 2 ತೋಳಗಳು ಮತ್ತೆ ಆಹಾರಕ್ಕೋಸ್ಕರ ಬರ್ತವೆ. ಆಗ ತುಂಬಾ ದೂರದಲ್ಲಿ ಅವ್ರಿಗೆ ಒಂದು ಜಿಂಕೆ ಕಾಣಿಸತ್ತೆ. ರಂಗ, ಅಲ್ಲಿ ನೋಡು, ಇವತ್ತು ನಾವು ಈ ಜಿಂಕೆಯನ್ನ ಬೇಟೆಯಾಡೋಣ. ಆ ಜಿಂಕೆ ಹತ್ರ ಅವರಿಬ್ರು ಹೋಗ್ತಾ ಇರ್ತಾರೆ. ಆಗ ಚಮೇಲಿ ಅದರ ಮಾಯಾಶಕ್ತಿಯಿಂದ ಆ ಜಿಂಕೆನ ಮಾಯ ಮಾಡ್ಬಿಡುತ್ತೆ. ಅರೆ, ಜಿಂಕೆ ಎಲ್ಲೋಯ್ತು? ಇಲ್ಲೇ ಇತ್ತಲ್ವಾ? ಬಹುಶಃ ಓಡಿ ಹೋಗಿರ್ಬೋದು. ಬಾ, ಬೇರೆ ಪ್ರಾಣಿ ಹುಡ್ಕೋಣ. ಆಮೇಲೆ ಅವರಿಬ್ಬರಿಗೂ ಏನೂ ಅರ್ಥನೇ ಆಗಲ್ಲ. ಬೇರೆ ಆಹಾರನ ಹುಡುಕೊಳ್ಳೋಕೆ ಅವರಿಬ್ರು ಹೋಗ್ತಾರೆ. ಒಂದು ಜೀಬ್ರನ ನೋಡ್ತಾರೆ. ರಂಗ, ಅಲ್ಲಿ ನೋಡು, ಜೀಬ್ರಾ. ಇವತ್ತು ನಮ್ಮ ನಸೀಬಲ್ಲಿ ಜೀಬ್ರಾನೇ ಇರ್ಬೋದು ಅನ್ಸುತ್ತೆ. ನಡಿ. ಜೀಬ್ರನ ಸಾಯಿಸೋಣ ಅಂತ ಅವರಿಬ್ರು ಹತ್ರ ಹೋಗ್ತಿರ್ತಾರೆ. ಆಗ ಮತ್ತೆ ಚಮೇಲಿ ಅಲ್ಲಿಗೆ ಬಂದು ಜೀಬ್ರನ ಮಾಯ ಮಾಡ್ಬಿಡುತ್ತೆ. ಅರೆ, ಆ ಜೀಬ್ರಾ ಕೂಡ ಮಾಯವಾಯ್ತಲ್ಲ. ಅರೆ, ಇವತ್ತೇನಾಗ್ತಿದೆ ಮಿತ್ರ? ಇವತ್ತು ನಾವು ಹಸ್ಕೊಂಡೇ ಇರ್ಬೇಕೇನೋ. ಇದೇ ರೀತಿ ಅವರು ಆಹಾರ ಹುಡುಕೊಂತ ಅವರಿಬ್ರು ತುಂಬಾ ದೂರ ಹೋಗ್ಬಿಡ್ತಾರೆ. ರಾತ್ರಿ ಆಗೋಕ್ಕೂ ಮೊದಲು ನಾವು ನಮ್ಮ ಪ್ರಾಂತ್ಯಕ್ಕೆ ಹಿಂತಿರುಗ್ಬೇಕು. ಇಲ್ಲ ಅಂದ್ರೆ ಭೂತಗಳು ಸಾಯಿಸ್ತವೆ. ಅಂದ್ರೆ ನಾವಿವತ್ತು ಹಸ್ಕೊಂಡೇ ಮಲ್ಕೋಬೇಕಾ? ನೋಡಿದ್ರೆ ನನಗೆ ಹಂಗೆ ಅನ್ಸುತ್ತೆ. ತುಂಬಾ ದೂರದಲ್ಲಿ ಅವ್ರಿಗೆ ಚಮೇಲಿ ಕಾಣಿಸ್ತಾಳೆ. ಇವತ್ ನಾವು ಹಸ್ಕೊಂಡ್ ಮಲ್ಕೋಬೇಕಾಗಿಲ್ಲ. ಅಲ್ಲಿ ನೋಡು. ಆಮೇಲೆ ಅವರು ಆಹಾರ ಹತ್ರ ಹೋಗ್ತಾ ಇರ್ತಾರೆ. ಆಗ ಆ ಮೇಕೆ ಮಾತ್ರ ಮಾಯ ಆಗಲ್ಲ. ಅದನ್ನ ನೋಡಿ ಅವ್ರಿಗೇನೋ ಡೌಟ್ ಬರುತ್ತೆ. ಇಲ್ಲ, ನನಗೆ ಯಾಕೋ ಇದು ವಿಚಿತ್ರ ಅನಿಸ್ತಿದೆ. ಒಂದು ಮೇಕೆ ಕೊಲ್ಲೋದಕ್ಕೇನು ಯೋಚಿಸಿದ್ಯಾ? ಇವತ್ ನಾವು ಬೇಟೆ ಆಡ್ಬೇಕಿರೋ ಪ್ರಾಣಿಗಳೆಲ್ಲ ಮಾಯವಾಗಿದ್ದಾವೆ, ಇಲ್ಲ ಓಡಿ ಹೋಗಿದ್ದಾವೆ. ಆದ್ರೆ ಈ ಮೇಕೆ ಓಡ್ತಿಲ್ಲ. ನಾವೇನಾದ್ರೂ ಸಿಕ್ಕೋಬೇಕು ಅಂತ ಮಾಡ್ತಿದ್ದಾವ? ಮಿತ್ರರೇ, ನಾನು ನಿಮ್ಮ ಜೊತೆಗೆ ಆ ಮೇಕೆಯನ್ನ ಬೇಟೆ ಆಡ್ಬೋದಾ? ಆದ್ರೆ ನೀನ್ ಯಾರು? ನಾನಿಲ್ಲೇ ಇರ್ತೀನಿ. ಆದ್ರೆ ನೀವ್ಯಾರು? ನಾವು ಬೇರೆ ಕಾಡಿಂದ ಬಂದಿದ್ದೀವಿ. ರಾತ್ರಿ ಆಗೋಕ್ಕೂ ಮೊದಲೇ ನಾವಿಲ್ಲಿಂದ ಹೊರಟೋಗ್ಬೇಕು. ಅದಕ್ಕೆ ನೀನು ಈ ಮೇಕೆಯನ್ನ ಒಬ್ಬನೇ ಕೊಂದು ತಿನ್ನು. ಇಬ್ರು ಅಲ್ಲಿಂದ ಹೋಗ್ತಿರ್ತಾರೆ. ಬೋಲಾ ಅವ್ರನ್ನ ತಡಿತಾರೆ. ತೋಳಗಳಾಗಿ ಭಯ ಪಡ್ತೀರಾ ನೀವು? ನಮಗೆ ಕ್ರೂರ ಮೃಗಗಳಲ್ಲ, ಭೂತಗಳಂದ್ರೆ ಭಯ. ಈ ದಿನಗಳಲ್ಲಿ ಕೂಡ ಭೂತ ಅಂದ್ರೆ ನಂಬ್ತೀರಾ? ನಾವು ಕೇಳಿದೀವಿ ಇಲ್ಲಿ ಒಂದು ಸಿಂಹದ ಆತ್ಮವಿದೆ ಅಂತ. ನಾನಂತೂ ಎಷ್ಟೋ ದಿನದಿಂದ ಇಲ್ಲಿದ್ದೀನಿ, ಆದ್ರೆ ಇಲ್ಲಿವರೆಗೂ ಯಾವುದೇ ಭೂತವನ್ನ ನೋಡಿಲ್ಲ. ನೀನ್ ಹೇಳೋದ್ ನಿಜಾನಾ? ನಿಜ ಹೇಳ್ತಿದ್ದೀನಿ. ಸುಳ್ಳು ಹೇಳಿದ್ರೆ ನಾನು ಸತ್ತೋಗ್ತೀನಿ ಅಷ್ಟೇ. ಅವರಿಬ್ರು ಬೋಲಾ ಮಾತಿಗೆ ಬಳ್ಳಿಯಾಗ್ತಾರೆ. ಆಮೇಲೆ ಅಲ್ಲಿಂದ ಆ ಮೇಕೆನ ಹಿಡಿಯೋಣ ಅಂತ ಹೋಗ್ತಾರೆ. ಆ ಮೇಕೆ ಹತ್ರ ಹೋಗ್ತಿದ್ದಂಗ್ಲೆ ಆ ಮೇಕೆ ತುಂಬಾ ವೇಗವಾಗಿ ಓಡಕ್ ಶುರು ಮಾಡುತ್ತೆ. ತಪ್ಪಿಸ್ಕೊಂಡೆ ಎಲ್ಗೆ ಹೋಗ್ತೀಯಾ? ಇವತ್ತು ನಿನ್ನನ್ನ ಜೀವಂತವಾಗಿ ಬಿಡೋದಿಲ್ಲ. ಅದನ್ನ ನೋಡಿದ ತಕ್ಷಣ ಅವ್ರ ಮೂವರು ಮತ್ತೆ ಆ ಮೇಕೆ ಹಿಂದ್ಗಡೆನೆ ಓಡಕ್ಕೆ ಶುರು ಮಾಡ್ತಾರೆ. ಅರೆ, ಈ ಮೇಕೆ ಜಿಂಕೆಗಿಂತ ಜೋರಾಗಿ ಓಡ್ತಾ ಇದೆ. ಹೌದು, ಇದನ್ನ ಹಿಡ್ಕೊಳ್ಳೋಕೆ ನಾವಿನ್ನು ಜೋರಾಗಿ ಓಡಬೇಕು. ಆ ಮೇಕೆ ಇಷ್ಟು ಜೋರಾಗಿ ಓಡ್ತಿರೋದನ್ನ ನೋಡಿದ ತಕ್ಷಣ ಅವ್ರ ಮೂವರು ಇನ್ನೂ ವೇಗವಾಗಿ ಓಡ್ತಾ ಇರ್ತಾರೆ. ಆ ಮೇಕೆ ಓಡ್ತಿರುವ ಆ ಸ್ಪೀಡ್ಗೆ ಅವರಿಬ್ರು ಹಿಡಿಯಕ್ಕಾಗಿಲ್ಲ. ಸಾಯಂಕಾಲ ಆಗ್ಬಿಡುತ್ತೆ, ರಾತ್ರಿ ಆಗ್ಬಿಡುತ್ತೆ. ಚಮೇಲಿ ಹತ್ರ ಅವರು ಬರ್ತಾರೆ. ಮೇಕೆಗೆ ಸುಸ್ತಾಗಿರ್ಬೇಕು, ಇನ್ನೂ ಓಡೋದಿಲ್ಲ. ನೀವು ನನ್ನನ್ನು ಹಿಡ್ಕೊಂಡಿಲ್ಲ, ನಾನೇ ನಿಮ್ಮನ್ನ ನನ್ನ ಹತ್ರ ಬರ್ಸಿದ್ದು, ಅರ್ಥ ಆಯ್ತಾ? ಬನ್ನಿ, ನಿಮ್ಮನ್ನ ನಾನು ಸಾಯಿಸ್ತೀನಿ ಇವತ್ತು. ಕರ್ಸಿದ್ದೀರಾ ಅಂದ್ರೆ ಏನು? ಅಲ್ಲಿ ನೋಡಿ. ದೆವ್ವ? ಆದ್ರೆ ನೀನು ಹೇಳ್ತಾ ಇದ್ದೆ ಇಲ್ಲಿ ದೆವ್ವಗಿವ ಇಲ್ಲ ಅಂತ. ಅದನ್ನ ನಾನು ಸುಳ್ಳೆ ಹೇಳಿದ್ದೀನಿ, ಯಾಕೆಂದ್ರೆ ನಾನು ಕೂಡ ಒಂದು ಭೂತ. ನಿಮ್ಮಿಬ್ಬರನ್ನ ಸೆರೆ ಹಿಡಿಯೋದಕ್ಕೆ ನಾನು ಈ ಪ್ಲಾನ್ ಮಾಡಿದ್ದೆ. ನೀವು ನಮ್ಮ ಪ್ಲಾನ್ ಅಲ್ಲಿ ಸಿಕ್ಕಾಕೊಂಡ್ರಿ. ನಮ್ಮನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ನಾವು ಯಾವತ್ತೂ ಈ ಕಾಡಲ್ಲಿ ಬೇಟೆ ಆಡೋದಿಲ್ಲ. ನೀವು ನನ್ನನ್ನ ಬಿಟ್ಟಿದ್ರಾ ಅವಾಗ? ಮಕ್ಕಳ ಮುಂದೆನೆ ನಮ್ಮನ್ನ ಸಾಯಿಸಿಬಿಟ್ರಿ. ನಿಮ್ಮನ್ನ ಬಿಡ್ತೀವಿ ಅನ್ಕೊಂಡಿದೀರಾ? ನಾವು ನಿಮ್ಮನ್ನ ಕೊಂದು ನಮ್ಮ ಸೇಡ್ ತೀರಿಸ್ಕೋಬೇಕು. ಆಗ್ಲೇ ನಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಪ್ರಾಣ ಕಾಪಾಡ್ಕೋಬೇಕಂತ ಅಲ್ಲಿಂದ ಓಡಕ್ಕೆ ಶುರು ಮಾಡ್ತವೆ.
ರಾತ್ರಿ ಆಯ್ತು, ಇನ್ನು ನೀವು ಉಳ್ಕೊಳ್ಳೋದು ತುಂಬಾ ಕಷ್ಟ. ಓಡ್ಕೊಂಡು ಎಲ್ಲಿಗೆ ಹೋಗ್ತೀರಾ? ನೀವು ಎಲ್ಲಿಗೆ ಹೋದ್ರು ನಾವಲ್ಲೇ ಬರ್ತೀವಿ. ಮಹಾರಾಜ, ಅವರಿಬ್ರು ನಿಮ್ಮ ಮುಂದೆ ಇದ್ದಾರೆ. ಅವ್ರಿಗೆ ಶಿಕ್ಷೆನ ನೀವೇ ಕೊಡಿ. ನಾವು ಮೂವರು ಸೇರಿ ನಮ್ಮ ಸೇಡ್ ತೀರಿಸ್ಕೊಳ್ಳೋಣ. ಕೊಂದ್ ಹಾಕಿ ಇವ್ರನ್ನ. ಜಂತುಗಳಿಗೆ ಇದ್ದ ಈ ಒಂದು ಕಷ್ಟವನ್ನು ಅವರು ತೀರ್ಸ್ಬಿಡ್ತಾರೆ. ಆ ದಿನದಿಂದ ಆ ಜಂತುಗಳು ಕಾಡಲ್ಲಿ ತುಂಬಾ ಸಂತೋಷವಾಗಿ ಜೀವಿಸ್ತವೆ. ಅವರ ಜೀವನವನ್ನು ಅವರು ಯಾವೊಂದು ಸಮಸ್ಯೆನೇ ಇಲ್ಲದೆ ಸಾಗಿಸ್ತಾರೆ. ಏ ಆನೆ ಅಜ್ಜ, ಎಲ್ಲಿಗೆ ಹೋಗುತ್ತಿರುವೆ? ಏನಾದರೂ ತೊಂದರೆ ಇದೆಯಾ? ಶಕ್ತಿ ನಿನಗೆ ಗೊತ್ತಿಲ್ಲವೇ? ಇಂದು ಚಂದ್ರನ ರಾತ್ರಿ ಇದೆ. ನಾವೆಲ್ಲರೂ ಸೇರಿ ಮಹಾರಾಜನ ಗುಹೆಯ ಮುಂದೆ ಹೋಗಿ ನಿಲ್ಲಬೇಕಾಗಿದೆ. ಏಕೆ? ಇಂದು ರಾತ್ರಿ ಏನು ವಿಶೇಷ? ಮಹಾರಾಜ್ ಶೇರ್ಸಿಂಗರ ಹತ್ತಿರ ಒಂದು ಅದ್ಭುತವಾದ ರತ್ನ ಇದೆ. ಆ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆಗಾಗಿ ಅವರ ಮುಂದೆ ಕೂತ್ಕೊಳ್ಬೇಕಾಗಿದೆ. ಓ ಹೌದು, ನಾನು ಮರ್ತೇ ಬಿಟ್ಟಿದ್ದೆ. ಇವತ್ತು ಹುಣ್ಣಿಮೆ ಇದೆ ಅಂತ. ಈಗ ನೀನು ಯೋಚಿಸು, ಇವತ್ತು ಪೂಜೆಯ ಸಮಯದಲ್ಲಿ ಮಹಾರಾಜರು ನಿನ್ನನ್ನು ಅಲ್ಲಿ ನೋಡದಿದ್ದರೆ ಮಹಾರಾಜರು ನನ್ನ ಮೇಲೆ ಕೋಪಗೊಳ್ಳುತ್ತಾರೆ. ಸ್ವಲ್ಪ ಸಮಯದಲ್ಲೇ ರಾತ್ರಿ ಆಗ್ತಿದೆ. ಕಾಡಿನ ಎಲ್ಲಾ ಪ್ರಾಣಿಗಳು ಶೇರ್ ಸಿಂಗ್ನ ಬಳಿ ಬಂದಿವೆ. ರಾತ್ರಿ ಆದ ಕೂಡ್ಲೆ ಈ ಚಂದ್ರನ ಕಿರಣಗಳು ಮಣಿ ಮೇಲೆ ಬರುತ್ತವೆ. ಆಗ ಈ ಗುಹೆ ತನ್ನಷ್ಟಕ್ ತಾನೇ ಹೊಳೆಯೋಕ್ ಶುರುವಾಗತ್ತೆ. ಸ್ನೇಹಿತರೆ, ಈ ಪವಾಡವಾದ ರತ್ನ ಎಲ್ಲಿವರೆಗೆ ನನ್ನ ಹತ್ತಿರ ಇರುತ್ತದೆಯೋ ಅಲ್ಲಿವರೆಗೆ ಅರಣ್ಯದಲ್ಲಿ ಯಾವ ತೊಂದರೆ ಇರುವುದಿಲ್ಲ. ಮಹಾರಾಜ್, ಕಳೆದ ವರ್ಷ ಪಕ್ಕದ ಕಾಡಿನಲ್ಲಿ ಬರಗಾಲವಿತ್ತು. ಈ ವರ್ಷ ನಮ್ಮ ಕಾಡಿನಲ್ಲಿ ಮಳೆ ಹೇಗಿರುತ್ತದೆ ಎಂದು ಹೇಳಬಲ್ಲಿರಾ? ನಮ್ಮ ಕಾಡಿನಲ್ಲಿ ಬಹಳಷ್ಟು ಮಳೆಯಾಗುತ್ತದೆ. ಕಾಡು ಹಸಿರಾಗಿ ಉಳಿಯುತ್ತದೆ. ನಾವು ಸಂತೋಷವಾಗಿ ಇರುತ್ತೇವೆ. ಇದನ್ ಕೇಳಿ ಎಲ್ಲಾ ಪ್ರಾಣಿಗಳಿಗೂ ಖುಷಿಯಾಗುತ್ತೆ. ಮಹಾರಾಜ್, ಈ ರತ್ನದಿಂದಾಗಿ ನೀವು ಯಾವಾಗಲೂ ಅರಣ್ಯವನ್ನು ಸುರಕ್ಷಿತವಾಗಿಟ್ಟಿದ್ದೀರಿ. ದೇವರು ಈ ರತ್ನವನ್ನು ನಿಮ್ಮೊಂದಿಗೆ ಸುರಕ್ಷಿತವಾಗಿಡಲಿ. ಈ ರತ್ನವು ನನ್ನ ಪೂರ್ವಜರದು. ಅವರ ನಂಬಿಕೆ ನಮಗೆ ಸಂತೋಷವನ್ನು ತರುತ್ತದೆ. ಈ ರತ್ನವನ್ನು ನಿಮಗೆ ಆನುವಂಶಿಕವಾಗಿ ನೀಡಿದ್ದಕ್ಕಾಗಿ ನಿಮ್ಮ ಪೂರ್ವಜರಿಗೆ ಧನ್ಯವಾದಗಳು. ಮಹಾರಾಜ್, ನೀವು ಈ ರತ್ನವನ್ನು ಎಲ್ಲಿಂದ ಪಡೆದಿದ್ದೀರಿ? ನಮಗೆ ತಿಳಿಸುವಿರಾ? ಹಲವು ವರ್ಷ ಹಿಂದೆ ನಮ್ಮ ಮುತ್ತಜ್ಜ ಬೇಟೆಯನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲೆದಾಡುತ್ತಿದ್ದ. ಇದ್ದಕ್ಕಿದ್ದಂತೆ ಅವರ ಮುಂದೆ ಒಬ್ಬ ಸಂತ ಬಂದ. ವಾ, ಇವತ್ತು ನನಗೆ ಮನುಷ್ಯನ ಆಹಾರ ಸಿಕ್ಕಿತು. ನಾನೊಬ್ಬ ಸನ್ಯಾಸಿ. ನನ್ನನ್ನು ಕೊಂದರೆ ಮಹಾಪಾಪ. ಹಸಿವಿನ ಮುಂದೆ ಯಾವುದು ಪಾಪ, ಯಾವುದು ಪುಣ್ಯ? ಬೇಟೆಯಾಡಿ ನಮ್ಮ ಹಸಿವನ್ನು ನೀಗಿಸಿಕೊಳ್ಳಬೇಕು. ನನ್ನನ್ನು ಕೊಲ್ಲುವುದರಿಂದ ನಿಮ್ಮ ಹಸಿವು ಒಮ್ಮೆ ಮಾತ್ರ ತಣಿಸಬಹುದು. ಜೀವಂತವಾಗಿ ಇಡುವುದರಿಂದ ನಿಮ್ಮ ಅರಣ್ಯವಾಸಿಗಳು ನೀವು ಸಂತೋಷವಾಗಿರಬಹುದು. ನನ್ನನ್ನು ಮೂರ್ಖ ಎಂದು ಭಾವಿಸುತ್ತೀರಾ ಬಾಬಾ? ನೀವು ನನಗೆ ಎಂದೂ ಮೋಸ ಮಾಡಲು ಸಾಧ್ಯವಿಲ್ಲ. ನಾನು ಒಬ್ಬ ಸಾಧು, ದೆವ್ವವಲ್ಲ. ನಾವು ಸುಳ್ಳು ಎಂದು ಹೇಳುವುದಿಲ್ಲ. ಸರಿ, ಹಾಗಾದ್ರೆ ಹೇಳು ಸಾಧು, ನನ್ನ ಅರಣ್ಯವಾಸಿಗಳ ಹಸಿವನ್ನು ನೀನು ಹೇಗೆ ಶಾಶ್ವತವಾಗಿ ನಿಲ್ಲಿಸಬಲ್ಲೆ? ನಂತರ ಜೋಳಿಗೆಯಿಂದ ಈ ಮಣಿಯನ್ನು ಕೊಡುತ್ತಾ ಬಾಬಾ ಅವರು ಹೇಳ್ತಾರೆ, ಶಿವವೇ, ಇಂದಿನಿಂದ ಈ ಅದ್ಭುತ ರತ್ನ ನಿನ್ನದು. ಈ ರತ್ನ ನಿನ್ನೊಂದಿಗೆ ಇರುವವರೆಗೂ ಅರಣ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ. ಬರುವ ಮುಂದಿನ ಪೀಳಿಗೆಯಲ್ಲಿ ಅನೇಕರು ಆನಂದವಾಗಿ ಇರುತ್ತಾರೆ. ನನ್ನ ಮುತ್ತಜ್ಜ ಆ ಸಂತನನ್ನು ಜೀವಂತವಾಗಿ ಬಿಟ್ಟ. ಆ ಸಂತ ಅಮೂಲ್ಯವಾದ ಈ ರತ್ನವನ್ನು ಮುತ್ತಜ್ಜನಿಗೆ ಕೊಟ್ಟ. ನಿಮ್ಮ ಪೂರ್ವಜರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರಿಂದ ನಾವಿವತ್ತೆಷ್ಟು ಚೆನ್ನಾಗಿದ್ದೀವಿ. ಹೌದು, ಈ ರತ್ನವು ಮುಂದಿನ ಹಲವು ಪೀಳಿಗೆಯವರೆಗೆ ನಮ್ಮನ್ನು ರಕ್ಷಿಸುತ್ತದೆ ಎಂಬ ನಂಬಿಕೆ ನನಗಿತ್ತೆ. ಎಲ್ಲಾ ಪ್ರಾಣಿಗಳು ಶೇರ್ ಸಿಂಗ್ ಮತ್ತು ಮಣಿಯನ್ನು ಗೌರವಿಸುತ್ತಾ ಅಲ್ಲಿಂದ ಹೊರಡುತ್ತಾರೆ. ಶೇರ್ ಸಿಂಗ್ ಹೋಗ್ತಾ ಇರುತ್ತೆ. ಆಗ ಇದ್ದಕ್ಕಿದ್ದಂತೆ ಅದಕ್ಕೊಂದು ಮುಳ್ಳು ಚುಚ್ಚುತ್ತೆ. ನನ್ನ ಕಾಲಿಗೆ ಮುಳ್ಳು ಚುಚ್ಚಿತು. ಶೇರ್ ಸಿಂಗ್ ಆ ಮುಳ್ಳನ್ನು ತೆಗೆಯೋಕೆ ಪ್ರಯತ್ನಿಸುತ್ತೆ. ಆದ್ರೆ ಆ ಮುಳ್ಳು ಚುಚ್ಕೊಂಡು ತುಂಬಾನೇ ಒಳಗಡೆ ಹೋಗಿತ್ತು. ಹಾಗಾಗಿ ಅದನ್ನ ಯಾರ್ದೋ ಸಹಾಯ ತಗೊಂಡೇ ತೆಗಿಬೇಕಾಗಿತ್ತು. ನನ್ನ ಕಾಲಿಗೆ ಮುಳ್ಳು ಚುಚ್ಚಿತು. ಆಗ ಶೇರ್ ಸಿಂಗ್ ನ ಎದುರಿಗೆ ಚಮೇಲಿ ಮೇಕೆ ಬರುತ್ತೆ. ನಾನ್ ನಿಮ್ಗೆ ಸಹಾಯ ಮಾಡಬಹುದಾ? ನನ್ನ ಕಂಡರೆ ಭಯವಿಲ್ಲವೇ? ಈಗ ನೀವು ಬಹಳ ಕಷ್ಟದಲ್ಲಿದ್ದೀರಿ, ಹಾಗಾಗಿ ನನ್ಗೆ ಅದೇ ಚಿಂತೆ. ಆದರೆ ಮುಳ್ಳನ್ನು ತೆಗೆದ ನಂತರ ನಾನು ನಿನ್ನನ್ನು ಕೊಂದರೆ? ನೀವು ನನ್ಗೆ ಹೊಡೆಯೋದಿಲ್ಲ, ನನ್ಗೆ ನಂಬಿಕೆ ಇದೆ. ಚಮೇಲಿಯ ಮಾತನ್ನು ಕೇಳಿ ಶೇರ್ ಸಿಂಗ್ಗೆ ಆಶ್ಚರ್ಯ. ಸರಿ, ಹೇಳು, ನೀನು ಯಾರು? ನಿನ್ನನ್ನು ಈ ಮುಂಚೆ ನಾನು ಎಲ್ಲಿಯೂ ನೋಡಿಲ್ಲ. ಬೇರೆ ವಿಷಯ ಆಮೇಲೆ. ಮೊದ್ಲು ನಾನು ಮುಳ್ ತೆಗಿತೀನಿ. ನಂತರ ಚಮೇಲಿ ಮುಳ್ ತೆಗಿಯಕ್ ಹೋಗುತ್ತೆ.
ಈ ಚಮೇಲಿ ಮುಳ್ ತೆಗಿತಾ ತೆಗಿತಾ ಇರ್ಬೇಕಾದ್ರೆ ಅದ್ರ ಬಾಯಿಗೆ ಪೆಟ್ಟಾಗ್ಬಿಟ್ಟು ರಕ್ತನೇ ಬಂದ್ಬಿಡುತ್ತೆ. ಆ ಆ ಏನಾಯ್ತು? ಏನೂ ಇಲ್ಲ, ಚಮೇಲಿ ಬಾಯಿಂದ ರಕ್ತ ಬರ್ತಾ ಇರುತ್ತೆ. ಆದ್ರೂ ಆ ಚಮೇಲಿ ಮುಳ್ ತೆಗಿತಾನೆ ಇರುತ್ತೆ. ನಂತರ ಸ್ವಲ್ಪ ಸಮಯದಲ್ಲೇ ಆ ಮುಳ್ಳನ್ನ ಈ ಚಮೇಲಿ ತೆಗೆದ್ಬಿಡುತ್ತೆ. ಧನ್ಯವಾದಗಳು. ಇದರಲ್ಲಿ ಧನ್ಯವಾದ ಹೇಳೋಕೇನಿದೆ, ಇದು ನನ್ನ ಕರ್ತವ್ಯ. ನನ್ನ ಕಾರಣದಿಂದ ನಿಮ್ಮ ದೇಹದಲ್ಲಿ ರಕ್ತ ಹರಿದಿದೆ ಚಮೇಲಿ, ಇದು ಎಂದು ಮರೆಯುವುದಿಲ್ಲ. ಶೇರ್ ಸಿಂಗ್ ನ ಮಾತನ್ನು ಕೇಳಿ ಚಮೇಲಿ ಅಲ್ಲಿಂದ ಹೊರಡುತ್ತೆ. ಶೇರ್ ಸಿಂಗ್ ಹೇಳುತ್ತೆ, ಹೋಗುವ ಮುನ್ನ ನಿನ್ನ ಹೆಸರು ಹೇಳು ಗೆಳೆಯ. ನನ್ನ ಹೆಸರು ಚಮೇಲಿ, ನಾನು ಅನಾಥೆ. ನನ್ಗೆ ಅಪ್ಪ ಅಮ್ಮನ್ ನೆನ್ಪಾದಾಗ ನಾನ್ ಕಾಡಿಗೆ ಬರ್ತೀನಿ. ನೀನು ನನಗೆ ಉಪಕಾರ ಮಾಡಿದ್ದೀಯ. ನಿನಗೆ ಮನಸ್ಸಿದ್ದರೆ ಈ ಅರಣ್ಯದಲ್ಲಿ ಇರಬಹುದು. ನನಗಿಲ್ಲಿ ಯಾರಾದ್ರೂ ಹೊಡೆದ್ಬಿಟ್ರೆ? ಇದು ನನ್ನ ರಾಜ್ಯ. ನನ್ನ ಅನುಮತಿ ಇಲ್ಲದೆ ಪಕ್ಷಿಗಳು ತಮ್ಮ ರೆಕ್ಕೆಯನ್ನು ಬಿಚ್ಚುವುದಿಲ್ಲ. ನೀವು ನನ್ನನ್ನು ರಕ್ಷಣೆ ಮಾಡ್ತೀರಾ? ಹಾ, ನಿನ್ನನ್ನು ರಕ್ಷಿಸುವೇನೆಂದು ಭರವಸೆ ಕೊಡುತ್ತೇನೆ. ಇದನ್ ಕೇಳಿ ಚಮೇಲಿಗೆ ಖುಷಿ ಆಗುತ್ತೆ. ಸರಿ, ನಾನು ಈಗ್ಲೇ ನಿಮ್ ಜೊತೆ ಬರ್ತೀನಿ. ಶೇರ್ ಸಿಂಗ್ ಚಮೇಲಿಯನ್ನು ತನ್ನ ಗುಹೆ ಬಳಿ ಕರ್ಕೊಂಡೋಗಿ ಹೇಳುತ್ತೆ, ಇದು ನನ್ನ ಅರಮನೆ. ನಾವು ಇಬ್ಬರು ಇಲ್ಲಿ ಆರಾಮಾಗಿ ಇರಬಹುದು. ಚಮೇಲಿ ಶೇರ್ ಸಿಂಗ್ ಜೊತೆ ಈಗ ಗುಹೆಯಲ್ಲೇ ಇರುತ್ತೆ. ಇದೇ ರೀತಿ ದಿನಗಳು ಕಳೀತಾ ಇರುತ್ತೆ. ಚಮೇಲಿ ಎಲ್ಲರ ಜೊತೆನೂ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿತ್ತು ಅಂದ್ರೆ ಎಲ್ಲಾ ಪ್ರಾಣಿಗಳು ತುಂಬಾ ಪ್ರೀತಿಸ್ತಾರೆ ಅದಕ್ಕೆ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಎಂದಿನಂತೆ ಶೇರ್ ಸಿಂಗ್ ಇವತ್ತು ಕೂಡ ಎಲ್ಲಾ ಪ್ರಾಣಿಗಳ ಜೊತೆ ಈ ಮಣಿಗೆ ಪೂಜೆ ಮಾಡ್ತಾ ಇರುತ್ತೆ. ಎಲ್ರೂ ಈ ಮಣಿಗೆ ಪೂಜೆ ಯಾಕೆ ಮಾಡ್ತಾರೆ? ಈ ಚಂದ್ರನ ಕಿರಣಗಳು ಮಣಿ ಮೇಲೆ ಬಿದ್ದ ಕೂಡ್ಲೆ ಎಲ್ಲಾ ಕಡೆ ಹೊಳೆಯೋಕ್ ಶುರುವಾಗುತ್ತೆ. ಈ ಮಣಿಲೇನೋ ವಿಶೇಷ ಇದೆ. ಶೇರ್ ಸಿಂಗ್ ನ ಕೇಳ್ಬೇಕು. ಸ್ವಲ್ಪ ಸಮಯದಲ್ಲೇ ಪೂಜೆ ಮುಗಿಯುತ್ತೆ. ಎಲ್ಲಾ ಪ್ರಾಣಿಗಳು ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಶೇರ್ ಸಿಂಗ್, ಇವತ್ತು ನೀವು ಮಣಿಗ್ ಪೂಜೆ ಮಾಡಿದ್ರಿ, ಆ ಮಣಿಲಿ ಅಂತದ್ದೇನಿದೆ? ರಾಜನಾದ್ಮೇಲೆ ಈ ಪೂಜೆ ಮಾಡ್ಬೇಕಾ? ಈ ಮಾತು ನಿನಗೆ ಅರ್ಥವಾಗುವುದಿಲ್ಲ. ನೀವ್ ತಿಳಿಸಿ ಹೇಳಿ. ವಾಸ್ತವವಾಗಿ ಈ ರತ್ನವನ್ನು ನನ್ನ ಮುತ್ತಜ್ಜನಿಗೆ ಒಬ್ಬ ಸಂತ ಕೊಟ್ಟಿದ್ದ. ಅದ್ಭುತವಾದ ರತ್ನ ಅರಣ್ಯವನ್ನು ರಕ್ಷಿಸುತ್ತದೆ. ಹಾಗಾದ್ರೆ ಈ ಮಣಿಯನ್ನ ರಕ್ಷಿಸಬೇಕು ನಾವು. ಇದರ ಬಗ್ಗೆ ಚಿಂತಿಸಬೇಡಿ. ತುಂಬಾ ರಾತ್ರಿಯಾಗಿದೆ, ಊಟ ಮಾಡಿ ಮಲಗಿ. ಸ್ವಲ್ಪ ಸಮಯದಲ್ಲೇ ಇಬ್ರು ಊಟ ಮಾಡಿ ಮಲ್ಕೊಳ್ತಾರೆ. ಆದ್ರೆ ಅರ್ಧರಾತ್ರಿಯಲ್ಲಿ ಕಾಡಿನಿಂದ ಏನೋ ಶಬ್ದ ಬರೋಕ್ ಶುರುವಾಗತ್ತೆ. ಈ ಜೋರಾದ ಶಬ್ದ ಕೇಳಿ ಶೇರ್ ಸಿಂಗ್ಗೆ ಎಚ್ಚರವಾಗತ್ತೆ. ಅಲ್ಲಿ ನೋಡಿದ್ರೆ ಚಮೇಲಿಗೆ ತುಂಬಾನೇ ಪೆಟ್ಟಾಗಿರುತ್ತೆ. ನೋವಿನಿಂದ ನರಳುತ್ತಾ ಇದೆ. ಆ ಆ ಆ ಆ ಅಪ್ಪ. ಏನಾಯ್ತು ಚಮೇಲಿ, ನೀವು ಚೆನ್ನಾಗಿದ್ದೀರಾ? ಹಾ, ನನ್ಗೇನು ಆಗಿಲ್ಲ. ಆದ್ರೆ ಯಾರೋ ಮಣಿಯನ್ನ ಕದ್ಕೊಂಡು ಹೋಗ್ಬಿಟ್ರು. ರತ್ನ ಕದ್ದವರು ಯಾರು ಚಮೇಲಿ? ಈ ಘಟನೆ ಹೇಗೆ ಸಂಭವಿಸ್ತು? ಅರ್ಧರಾತ್ರಿಲಿ ನನ್ಗೆ ಎಚ್ಚರ ಆಯ್ತು. ಆಗ ನೋಡಿದ್ರೆ ಅಲ್ಲೊಬ್ಬ ಭಯಾನಕ ರಾಕ್ಷಸ ಮಣಿಯನ್ನು ಕದಿಯೋಕೆ ಪ್ರಯತ್ನಿಸ್ತಿದ್ದ. ಹಾಗಾದರೆ ಅವನು ಮಣಿ ತಗೊಂಡ್ ಹೋಗ್ತಾ ಇದ್ದ. ಆಗ ನಾನು ಅವನನ್ನ ತಡದೆ. ಆಗ ರಾಕ್ಷಸ ಹೊಡೆದ್ಬಿಟ್ಟ. ನನ್ ತಲೆಗೆ ಪೆಟ್ಟು ಬಿದ್ದಿದ್ರಿಂದ ನನ್ಗೆ ಪ್ರಜ್ಞೆ ತಪ್ಪಿಡ್ತು. ಆಗ ಶೇರ್ ಸಿಂಗ್ಗೆ ಕಾಡಿನಲ್ಲೆಲ್ಲ ಪ್ರಾಣಿಗಳು ಕಿರ್ಚಾಡೋ ಶಬ್ದ ಕೇಳಿಸುತ್ತೆ. ಕಾಪಾಡಿ, ಕಾಪಾಡಿ, ಕಾಡಿನ ರಾಜ! ಶೇರ್ ಸಿಂಗ್ ಗುಹೆಯಿಂದ ಹೊರಗಡೆ ಬಂದು ನೋಡುತ್ತೆ. ಆಶ್ಚರ್ಯವಾಗಿದೆ ಮಹಾರಾಜ್, ಜಿಂಕೆಗಳ ಹಿಂಡೆ ಕಾಣುತ್ತಿಲ್ಲ. ಇದು ಹೇಗೆ ಸಾಧ್ಯ? ಕಣ್ಮರೆಯಾಗಿದ್ದನ್ನು ಯಾರಾದರೂ ನೋಡಿದ್ದೀರಾ? ಅವುಗಳ ಕಿರುಚಾಟವನ್ನು ನಾವೆಲ್ಲರೂ ಕೇಳಿದ್ದೇವೆ. ಇದು ಅಹಿತಕರ ಘಟನೆಯ ಸೂಚನೆ. ಮೊದಲು ಗುಹೆ, ನಂತರ ರತ್ನ, ಆಮೇಲೆ ಜಿಂಕೆಗಳ ಹಿಂಡು. ಆಗ ತೋಳ ಅಲ್ಲಿಗೆ ಓಡುತ್ತಾ ಬರುತ್ತೆ. ಮಹಾರಾಜ್, ಆ ಹಳೆಯ ಕಣೆಯ ಕಡೆಗೆ ರಾಕ್ಷಸ ಹೋಗುವುದನ್ನು ನೋಡಿದ್ದೇನೆ. ಜಿಂಕೆಗಳ ಹಿಂಡನ್ನು ಆ ರಾಕ್ಷಸರೇ ಕರೆದುಕೊಂಡು ಹೋಗಿರ್ಬೇಕು. ಏನ್ ಮಾಡ್ಬೇಕು ಮಹಾರಾಜ್? ಹಳೆಯ ಕಣಿವೆಯಿಂದ ಯಾವ ಪ್ರಾಣಿಗಳು ಜೀವಂತವಾಗಿ ಬಂದಿಲ್ಲ. ಆದರೆ ನಾನು ಅಲ್ಲಿಗೆ ಹೋಗುತ್ತೇನೆ. ಇಲ್ಲ ಮಹಾರಾಜ್ರೆ, ನೀವೊಬ್ರೇ ಅಲ್ಲಿಗೆ ಹೋಗ್ಬೇಡಿ. ನಮ್ಮ ಪ್ರಜೆಗಳನ್ನು ರಕ್ಷಿಸಲು ನಾನು ಅಲ್ಲಿಗೆ ಹೋಗಲೇಬೇಕು. ಸರಿ, ನಾನು ನಿಮ್ ಜೊತೆ ಬರ್ತೀನಿ. ನಾನು ನಿಮ್ಮೊಟ್ಟಿಗೆ ಬರುತ್ತೇನೆ ಮಹಾರಾಜ್. ನಾವೆಲ್ಲರೂ ನಿಮ್ಮ ಜೊತೆಗೆ ಬರುತ್ತೇವೆ ಮಹಾರಾಜ್. ಎಲ್ಲರ ಪ್ರೀತಿಯನ್ನು ನೋಡಿ ಶೇರ್ ಸಿಂಗ್ಗೆ ಹೆಮ್ಮೆ ಆಗತ್ತೆ. ನೀವು ನನ್ನನ್ನು ಅಷ್ಟು ಪ್ರೀತಿಸುತ್ತೀರಾ? ನಡೀರಿ ಹೋಗೋಣ. ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಈಗ ಹೊರಡ್ತಾರೆ. ಸ್ವಲ್ಪ ಸಮಯದಲ್ಲೇ ಅಲ್ಲಿಗೆ ತಲುಪ್ತಾರೆ. ಅಲ್ಲಿ ನೋಡಿ ಮಹಾರಾಜ್, ಜಿಂಕೆಗಳ ಹಿಂಡು ಅಲ್ಲಿದೆ. ನಾವು ಎಚ್ಚರದಿಂದ ಇರಬೇಕು. ಈ ಎಲ್ರೂ ಸೇರ್ಕೊಂಡು ಜಿಂಕೆಗಳ ಗುಂಪಿಗೆ ಹೋಗ್ತಾ ಇರ್ತಾರೆ. ಆಗ ಜಿಂಕೆ ಒಂದು ಹೇಳುತ್ತೆ, ಇಲ್ಲಿಗೆ ಯಾರು ಬರಬೇಡಿ, ಹಿಂತಿರುಗಿ ಹೋಗಿ. ಮಹಾರಾಜ್, ಆ ಜಿಂಕೆಗಳು ನಮಗೆ ಹೋಗಲು ಹೇಳುತ್ತಿವೆ. ಹೌದು, ಯಾಕೆ ಹಿಂತಿರುಗಿ ಹೋಗಲು ಹೇಳುತ್ತಾರೆ? ಅವ್ರ ಅಪಾಯದಲ್ಲಿದ್ದಾರೆ, ನಮ್ಮನ್ನು ಉಳಿಸೋಕ್ ಹೀಗೆ ಹೇಳ್ತಿದ್ದಾರೆ. ಅವರನ್ನು ಕರೆದುಕೊಂಡು ಹೋಗುವವರೆಗೂ ಹಿಂತಿರುಗುವುದಿಲ್ಲ. ಈಗ ಎಲ್ಲಾ ಪ್ರಾಣಿಗಳು ಆ ಜಿಂಕೆಗಳ ಗುಂಪಿನ ಬಳಿಗೆ ಹೋಗ್ತಾರೆ. ಮಹಾರಾಜ್, ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ? ಅವರು ನಿಮ್ಮನ್ನು ಬಿಡುವುದಿಲ್ಲ. ಯಾರು ಕೊಲ್ಲುತ್ತಾರೆ? ಅವನು ಬಂದು ಬಿಡುತ್ತಾನೆ ಮಹಾರಾಜ್, ಹೋಗಿಬಿಡಿ.
ಕೊನೆಗೂ ನೀ ಬಂದೆಯಾ ಶೇರ್ ಸಿಂಗ್. ನನ್ನ ಕೈಯಿಂದ ನೀನು ಉಳಿಯುವುದಿಲ್ಲ. ನೀನೇ ನನ್ನ ರತ್ನದ ಕಳ್ಳಲ್ಲ, ಮಾಲೀಕೆಂದೇ ಹೇಳು. ಈ ಮಣಿಯ ಮಾಲೀಕ ನಾನು. ಈ ರತ್ನವನ್ನು ಕದಿಯುವುದು ಸುಲಭವಾಗಿರಲಿಲ್ಲ. ಹೇಗೆ ನೀನು ಅದನ್ನು ಕದ್ದಿದ್ದು? ಇದರ ರಹಸ್ಯ ಈ ಮೇಕೆ ತಿಳಿಸುತ್ತದೆ. ಅರ್ಥವೇನು? ಅಂದ್ರೆ ನಾನು ಮೇಕೆ ಅಲ್ಲ. ಮಣಿಯನ್ನು ಕಳ್ಳತನ ಮಾಡಲು ಈ ಮೇಕೆಯ ರೂಪದಲ್ಲಿ ನಾನೇ ಬಂದದ್ದು. ನನ್ನ ವಿಶ್ವಾಸ ಗಳಿಸಿ ನೀನು ದೊಡ್ಡ ದ್ರೋಹ ಮಾಡಿದ್ದೀಯ. ದ್ರೋಹ ಯಾವಾಗ ನಡೆಯುತ್ತದೆ ಅಂದರೆ ವಿಶ್ವಾಸ ಬೆಳೆದಾಗ. ನಾವು ರಾಕ್ಷಸರಿ ಇದ್ದೇವೆ. ದ್ರೋಹ ಮಾಡುವುದೇ ನಮ್ಮ ಜನ್ಮಸಿದ್ಧ ಹಕ್ಕಾಗಿದೆ. ನೋಡು ಶೇರ್ ಸಿಂಗ್, ಈಗ ರತ್ನ ನಮ್ಮೊಂದಿಗಿದೆ. ನೀನು ಬದುಕಲು ಬಯಸಿದರೆ ನಮ್ಮನ್ನು ನಿನ್ನ ರಾಜನನ್ನಾಗಿ ಸ್ವೀಕರಿಸಿ ತಲೆಬಾಗಿ ಇಲ್ಲಿಂದ ಜೀವಂತವಾಗಿ ಹೋಗು. ತಲೆ ಬಗ್ಗಿಸಿ ಬದುಕುವುದಕ್ಕಿಂತ ನಿಮ್ಮೊಟ್ಟಿಗೆ ಹೋರಾಡಿ ಕಿರೀಟವನ್ನು ಧರಿಸುತ್ತೇನೆ. ಪ್ರಾಣಿಗಳು ಮತ್ತು ರಾಕ್ಷಸರ ಮಧ್ಯೆ ಜಗಳ ಶುರುವಾದಾಗ ಅಲ್ಲೊಬ್ರು ಬಾಬಾ ಪ್ರತ್ಯಕ್ಷರಾಗ್ತಾರೆ. ಬಾಬಾ ನೀನು? ಹೌದು ಶೇರ್ ಸಿಂಗ್, ನಾನು ಅದೇ ಸಂತ. ನಿಮ್ಮ ಪೂರ್ವಜರಿಗೆ ಆ ರತ್ನವನ್ನು ಕೊಟ್ಟಿದ್ದೆ. ನಮ್ಮಿಂದ ಈ ರತ್ನವನ್ನು ಕಸಿದುಕೊಳ್ಳಲು ಇಲ್ಲಿಗೆ ಬಂದಿದೀಯ ಸಾಧು? ವಾಸ್ತವವಾಗಿ ಈ ರತ್ನವನ್ನು ನಿನ್ನನ್ನು ಕೊಲ್ಲಲು ತಯಾರಿಸಿದ್ದೆವು. ಅಸಂಬದ್ಧವಾಗಿ ಹೇಳುತ್ತಿದ್ದೀಯ ಸಾಧು. ಹಲವು ವರ್ಷಗಳ ಹಿಂದೆ ನಮ್ಮ ಗುರುಜಿಯನ್ನು ನೀವು ಕೊಂದಿದ್ದೀರಿ. ಅದರ ಸೇಡನ್ನು ತೀರಿಸಿಕೊಳ್ಳಲು ಈ ಚಮತ್ಕಾರದ ಮಣಿಯನ್ನು ತಯಾರು ಮಾಡಿದೆವು. ನಮಗೆ ಗೊತ್ತಿತ್ತು ಒಂದಿಲ್ಲ ಒಂದು ದಿನ ನೀವು ಇದನ್ನು ಪಡೆಯಲು ಬಂದೇ ಬರುತ್ತೀರಿ ಎಂದು. ಕೊನೆಗೆ ನೀವು ಬಂದಿರಿ. ಆಗ ಮಣಿ ಗುರುದೇವನಾಗ್ಬಿಡತ್ತೆ. ಗುರುದೇವ್, ಈ ಅಪರಾಧಿ ನಿಮ್ಮ ಮುಂದೆ ನಿಂತುಕೊಂಡಿದ್ದಾನೆ. ಸೇಡಿ ತೀರಿಸಿಕೊಳ್ಳಿ. ಓಂ ರೀಂ ಕ್ಲೀಂ ಚಾಮುಂಡಾಯ ನಮಃ. ಓಂ ರೀಂ ಕ್ಲೀಂ ಚಾಮುಂಡಾಯ ನಮಃ. ಗುರುಗಳ ಮಂತ್ರದಿಂದ ಈ ಇಬ್ಬರು ರಾಕ್ಷಸರು ಸುಟ್ಟು ಭಸ್ಮವಾಗ್ಬಿಡ್ತಾರೆ. ಈಗ ಗುರುಗಳು ಶೇರ್ ಸಿಂಗ್ಗೆ ಹೇಳ್ತಾರೆ, ನಿಮ್ಮ ಪೂರ್ವಜರು ಮತ್ತು ನೀವು ಈ ರತ್ನವನ್ನು ಹಲವು ವರ್ಷಗಳಿಂದ ಸಂರಕ್ಷಿಸಿದ್ದೀರಿ. ಅದಕ್ಕಾಗಿ ನಾನು ತುಂಬಾ ಸಂತೋಷ ಪಟ್ಟಿದ್ದೇನೆ. ಕ್ಷಮಿಸಿ, ಪೂರ್ವಜರಂತೆ ಆ ರತ್ನವನ್ನು ನೋಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅದು ಕಳ್ಳತನವಾಗಿತ್ತು. ರತ್ನದ ಕಳ್ಳತನವು ವಿಧಿಯ ನೇಮವಾಗಿತ್ತು. ಅದು ಕಳ್ಳತನವಾಗದಿದ್ದರೆ ರಾಕ್ಷಸರು ಹೇಗೆ ಸಾಯುತ್ತಿದ್ದರು? ನಿನ್ನಿಂದ ನನಗೆ ತುಂಬಾ ಸಂತೋಷವಾಗಿದೆ. ಏನು ಬೇಕು ಕೇಳು. ನೀವು ಏನನ್ನಾದರೂ ನೀಡಲು ಬಯಸಿದ್ದರೆ ದಯವಿಟ್ಟು ಆ ರತ್ನವನ್ನು ಹಿಂತಿರುಗಿಸಿ. ನಾನು ನನ್ನ ಕಾಡನ್ನು ರಕ್ಷಿಸುತ್ತೇನೆ. ಸರಿ ರಾಜನ್, ನಾನು ಯಾವಾಗಲೂ ನಿಮ್ಮ ಕಾಡನ್ನು ರತ್ನವಾಗುವ ಮೂಲಕ ರಕ್ಷಿಸುತ್ತೇನೆ. ಹಾಗೇ ಆಗಲಿ. ಈ ರತ್ನವನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ. ಯಾವಾಗಲೂ ಇದು ನಿಮ್ಮನ್ನು ರಕ್ಷಿಸುತ್ತದೆ. ಧನ್ಯವಾದ. ಮಣಿಯ ರೂಪದಲ್ಲಿ ಗುರುಗಳು ಸಿಕ್ಕಿದ್ರಿಂದ ಎಲ್ಲಾ ಪ್ರಾಣಿಗಳಿಗೆ ಖುಷಿಯಾಗತ್ತೆ. ನಂತರ ಇವರೆಲ್ಲರೂ ಸೇರಿ ಜಿಂಕೆಗಳ ಗುಂಪನ್ನು ತಮ್ಮ ಜೊತೆ ಕರ್ಕೊಂಡು ತಮ್ಮ ಕಾಡಿಗೆ ಬರ್ತಾರೆ ಮತ್ತು ಸಂತೋಷದಿಂದ ಒಟ್ಟಾಗಿ ಜೀವನ ನಡೆಸ್ತಾರೆ.